ಅದ ನನ್ನ ಭ್ರಮೆ ನಿಜ ಆಗಿ ನನ್ನ ಮನೆಗೆ ಬರುವಂತ ಪರಿಸ್ಥಿತಿ ಬಂತಂದ್ರ ನೀನು ನಮ್ಮ ಮನೆ ಹೊಚ್ಚಲ ತುಳಿಯಂಗಿಲ್ಲ. ಒಂದು ವೇಳೆ ಹೊಚ್ಚಲ ತುಳಿದು ಒಳಗೆ ಬಂದ್ರೆ ಪರಿಣಾಮ ನೆಟ್ಟಿಗಿರುವುದಿಲ್ಲ. ಇವತ್ಲಿಂತ್ರ ನೀನು ನನ್ನ ಹೆಂಡ್ತಿಯಲ್ಲ, ನಾನು ನಿನ್ನ ಗಂಡಲ್ಲ. ಅಂತೂ ಪೀಡ ಮನಿ ಬಿಟ್ಟು ತಲುಪ್ತ ಚಲೋ ಆತ. ಅವನ ಬಾಯ್ಲೆ ನೀನು ನನ್ನ ಹೆಂಡ್ತಿಯಲ್ಲ, ನಾನು ನಿನ್ನ ಗಂಡಲ್ಲ ಅಂತ ಹೇಳೋದ. ನನಗಂತೂ ಅವನ ಬಾಯಾಗ ಈ ಮಾತು ಕೇಳಿ ಭಾರಿ ಖುಷಿನಾತ. ಹಬ್ಬ ದೊಡ್ಡ ಚಿಂತಿ ತಪ್ಪದಂಗಾತ. ಇನ್ನು ಆರಾಮಾಗಿ ನನ್ನ ಪಾಡಿಗೆ ನಾನು ಇರಬಹುದು. ಅನು, ನೀಲಾ ಎಲ್ಲ ಹೋದ್ರಿಬ್ರು? ಅನು, ಅನು, ನೀಲಾ ಎಲ್ಲದಿರಿಬ್ರು? ರಾಜಣ್ಣ, ಅನು ಮತ್ ನೀಲಾ ಇಬ್ರು ಕೂಡ ಇವತ್ತ ಸಾಲಿಗೆ ಹೋಗ್ಯಾರ. ಏನ ಇಬ್ರು ಆಗ್ಲೇ ಸಾಲಿಗೆ ಹೋದ್ರ? ಹ್ಞೂ ರಾಜಣ್ಣ, ಬಳಕತ್ತ ಹೋಗಿ. ದಿನ ಹೊತ್ತಾಗಿ ಹೇಳ್ತಿದ್ರಲ್ಲ, ಅದಕ್ಕ ಇವತ್ತ ಸಾಲಿಗೆ ಹೋಗೋದೈತಂತ ಹೇಳಿ ಎಬ್ಸಾಕ ಒದ್ರಾಕತ್ತಿದ್ನಿ. ಆದ್ರ ಇಬ್ರು ಎದ್ದು ಆಗ್ಲೇ ಸಾಲಿಗೆ ಹೋಗ್ಯಾರಂದ್ರ ಭಾರಿ ಜಾಣ್ರ ಅದಾರ ಬಿಡು. ಸಾಲಿಗೆ ಹೋಗೋ ಸುದ್ದಿ ಏನ್ ಕೇಳ್ತಿ ಅಣ್ಣ? ರಾತ್ರಿ ಇಬ್ರು ನಿದ್ದಿನೇ ಮಾಡಿಲ್ಲ. ನಮ್ದು ಹೆಸರು ಹಚ್ಚ ಬಂದೈತೆ ಅಪ್ಪಾಜಿ, ನಾವು ನಾಳೆ ಸಾಲಿಗೆ ಹೋಗ್ತೇವೆ ಅಂತ ಹೇಳಿ ಬೆಳತನಕನು ಬರೇ ಸಾಲಿ ಜಪನ ಮಾಡ್ಯಾರ ನೋಡು. ಚಲೋ ಆತ್ ಬಿಡು, ದೌಡ್ ಹೋಗ್ಯಾರ ಅಂದಂಗ. ಗಿರ್ಜಾ, ಹುಡುಗರಿಗೆ ನಾಳೆ ಸಾಲಿಗೆ ಹೋಗೋ ಮುಂದೆ ಹೇಳ ಕಳ್ಸ. ಏನ್ ಹೇಳಿ ಕಳಿಸ್ಲಿ? ಈಗ ದೊಡ್ಡ ದೊಡ್ಡ ಮಳೆಗಾಲ ಚಲುವಾಗ್ಯಾವು. ಗಾಳಿ ಮಳಿ ಗುಡುಗು ಸಿಡ್ಲು ಬಾಳ. ಅದಕ್ಕ ಸಿಡ್ಲು ಬರೋ ಮುಂದ ಯಾವ್ದಾ ಗಿಡದ ಬುಡಕ ಒಟ್ಟ ನಿಲ್ಬೇಡ ಅಂತ ಹೇಳ. ಮತ್ತ ನೀರು ಗುಂಡಿ ಗುಂಡಿ ನಿಂತಿರ್ತಾವ, ಆ ನೀರಿನ ಹತ್ರ ಹೋಗ್ಬೇಡ ಅಂತ ಹೇಳ್ಬೇಕು. ಯಾಕಂದ್ರ ಎಲ್ಲಿ ಗುಂಡಿ ಇರ್ತಾವ ಅಂತ ಹೇಳಿ ನೀರು ತುಂಬಿ ನಿಂತಾಗ ಗುರ್ತಾಗಂಗಿಲ್ಲ ಹುಡುಗರಿಗೆ. ಹೌದಣ್ಣ. ಮತ್ತ ಈ ಗಾಳಿಗೆ ಕರೆಂಟಿನ ವಾಯರು ಹರ್ಕೊಂಡು ಬಿದ್ದಿರ್ತಾವು. ಅದಕ್ಕ ಎಲ್ಲಿ ಯಾವ ವಾಯರ್ ಕಂಡ್ರು ಒಟ್ಟ ಮುಟ್ಟಬೇಡ ಅಂತ ಹೇಳ. ಹ್ಞೂ ಅಣ್ಣ. ವೀಕ್ಷಕರ, ಮಕ್ಕಳ ಎಲ್ಲಾ ಶಾಲೆಗಳು ಈಗ ಚಲುವಾಗ್ಯಾವ್ರಿ. ಅದಕ್ಕ ಪೋಷಕರಾದ ನಾವು ಮಕ್ಕಳಿಗೆ ಮುಂಜಾಗ್ರತೆಯಾಗಿ ಯಾವ ತರ ಸುರಕ್ಷಿತವಾಗಿ ಶಾಲೆಗೆ ಹೋಗಿ ಬರ್ಬೇಕಂತೇಳಿ ಸ್ವಲ್ಪ ನಮಗೆ ತಿಳಿದ ಮಟ್ಟಿಗೆ ಅವರಿಗೆ ಎಚ್ಚರಿಕೆಯನ್ನ ಕೊಡ್ಬೇಕು. ಹೌದ್ರಿ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಇಂಥ ಅವಘಡಗಳು ತುಂಬಾ ಸಂಭವಿಸಾಕತ್ತಾವು. ಅದಕ್ಕೋಸ್ಕರ ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ನಾನು ಕೇಳ್ಕೊಂಡೇನಿ, ದಯಮಾಡಿ ತಮ್ಮ ಮಕ್ಕಳಿಗೂ ಕೂಡ ಇಂಥ ತಿಳುವಳಿಕೆ ಮಾತುಗಳನ್ನ ಹೇಳಿ ಶಾಲೆಗೆ ಕಳಿಸ್ರಿ ಅಂತ ನನ್ನೊಂದು ಅನಿಸಿಕೆ. ಇದಷ್ಟ ಅಲ್ದ, ಪೋಷಕರನ್ನ ಬಿಟ್ಟು ಬೇರೆ ಯಾರು ಕೂಡ ಮಕ್ಕಳಿಗೆ ಏನರ ತಿನ್ನಾ ಕೊಟ್ರ ದಯಮಾಡಿ ತಿನ್ಬೇಡ್ರಿ ಅಂತ ಹೇಳ್ರಿ. ಜೊತೆಗೆ ಅಪರಿಚಿತರಿಂದ ದೂರ ಇರೋದಕ್ಕ ದಯಮಾಡಿ ನೀವು ಮಕ್ಕಳಿಗೆ ತಿಳುವಳಿಕೆ ಹೇಳ್ರಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಲ್ಲಿ ಕೇಳ್ಕೊತೀನಿ. ಗಿರಿಜಾ, ಇದಿಷ್ಟೂ ವಿಷಯನು ನಾಳೆ ಮಕ್ಕಳಿಗೆ ಹೇಳಿ ಸಾಲಿಗೆ ಕಳಿಸು. ಆತಣ್ಣ, ಹೇಳ್ತೇನೆ. ಈ ಮಂದಾಕಿನಿ ಅವತಾರ ವಿಚಿತ್ರವಾಗಿ ಐತಲ್ಲ. ಮಂದಾಕಿನಿ, ಹಾ ಗಿರ್ಜಕ್ಕ, ಎಲ್ಲಿ ಹೋಗಿದ್ದಿ? ಇದೇನ್ ನಿಂದ ಅವತಾರ? ಹಾ ಗಿರ್ಜಕ್ಕ, ನಾನು ಇಲ್ಲೇ ಮನೆ ಮುಂದೆ ವಾಕಿಂಗ್ ಮಾಡ್ತಾ ಇದ್ದೆ. ಮಂದಾಕಿನಿ, ಮನೆ ಮುಂದೆ ವಾಕಿಂಗ್ ಮಾಡೋಕ್ಕಿಂತ ವೀರನ್ಗೌಡನ್ ಕರ್ಕೊಂಡು ಹೊಲದ ಮಠನೂ ಹೋಗಿ ಬರ್ಬೇಕಿಲ್ಲ? ಅಂದ್ರ ಹೊಲ ನೋಡ್ದಂಗ ಆಕಿತ್ತು ವೀರನ್ಗೌಡ, ನಿನಗೂ ಒಂಚೂರು ವಾಕಿಂಗ್ ಮಾಡ್ದಂಗ ಆಕಿತ್ತು. ಅವ ಹಾಳಾಗಿ ಹೋಗ್ಯಾನಂತ ಹೇಳಿ ಖುಷಿಗೆ ಮನೆ ಮುಂದೆ ವಾಕಿಂಗ್ ಮಾಡಕತ್ತೀನಿ. ನಮ್ಮ ಮಾವ ವಿಚಿತ್ರದಾನ, ಅವನ್ನ ಕರ್ಕೊಂಡು ಹೊಲಕ್ಕೆ ಹೋಗ್ಬೇಕಾಗಿತ್ತಂತ. ಮಂದಾಕಿನಿ, ಏನ್ ಗಿರ್ಜಕ್ಕ? ಅಲ್ಲ ಮಂದಾಕಿನಿ, ಹೊಸದಾಗಿ ಮದುವೆ ಆಗಿರೋ ಮುತ್ತೈದೆ ಹೆಣ್ಮಗಳ ನೀನ. ಹಣಿ ಮ್ಯಾಗ ಕುಂಕುಮ ಇಲ್ಲ, ಕೈಯಾಗ ಬಳಿ ಇಲ್ಲ, ಕೊಳ್ಳಾಗಂತೂ ಏನು ಇಲ್ಲ. ಏನ್ ಅವತಾರ ನಿಂದ? ಕಾಲುಂಗ ಎಲ್ಲಿ ತೆಗೆದಿಟ್ಟಿ? ಏನ್ ವಿಚಿತ್ರವಾಗಿ ಕಾಣಕತ್ತೀಯಲ್ಲ? ಹೌದಿಲ್ಲ ಮಂದಾಕಿನಿ, ಹಿಂಗೆಲ್ಲ ಇರಬಾರ್ದ. ಹೋಗೋ, ಹಣಿ ಮೇಲೆ ಕುಂಕುಮ ಹಚ್ಕೋ. ವೀರನ್ಗೌಡ ಎದ್ದಾನಿಲ್ಲ, ಎಬ್ಬಸ. ಅವನು ಚಾಗಿ ಕುಡಿಲಿ, ತೋಟದ ಮನೆಗೆ ಕರ್ಕೊಂಡು ಹೋಗ್ತೀನಿ. ರಾಜುಮಾವ, ಅದೇ ವೀರನ್ಗೌಡ, ಅದು ಏನಂದ್ರ ಮಂದಾಕಿನಿ, ಏನಿದೆ ಅಸಹ್ಯ? 4 ಮಂದಿ ನೋಡ್ದವ್ರು ಈಕಿಗೆ ಮನ್ಯಾಗ ಸರಿತೆಗೆ ಶಿಕ್ಷಣ ಕೊಟ್ಟಿಲ್ಲ ಅಂತ ಹೇಳಿ ನಮ್ಮನ್ನ ಬೈಯೋದಿಲ್ಲ. ಗಂಡನ್ನ ಹೆಸರು ಹಿಡಿದು ಕರಿಬಾರ್ದ ರೀ ಅನ್ಬೇಕ. ಮಂದಾಕಿನಿ, ಹೋಗ, ವೀರನ್ಗೌಡನ ಎಬ್ಬಿಸ್ಕೊಂಡು ಕರ್ಕೊಂಡು ಬಾ. ಅವನ ಸಂಬಂಧ ಚಾ ಕುಡಿದ್ ಬಿಟ್ಟು ಕಾಯ ಕುಂತೇನೆ ನಾನು. ರಾಜುಮಾವ, ಅದು ಅವ್ರು ಊರಿಗೆ ಹೋದ್ರ. ಏನ? ವೀರನ್ಗೌಡ ಊರಿಗೆ ಹೋದ್ನ? ಯಾವಾಗ ಹೋದ? ರಾಜುಮಾವ, ಅದು ರಾತ್ರಿನೇ ಹೋಗ್ಯಾರ. ರಾತ್ರಿ ಅವ್ರ ಊರಿಗೆ ಹೋದ್ನ? ಬಸ್ ಇರಂಗಿಲ್ಲ, ಗಾಡಿ ಇರಂಗಿಲ್ಲ, ಹೆಂಗ್ ಹೋಗ್ಯಾನವ? ಮಂದಾಕಿನಿ, ರಾತ್ರಿ ಮನೆ ಬಿಟ್ಟು ಹೋಗುವಂತದ ಅವಂಗೇನಾಗಿತ್ತ? ಗಿರ್ಜಕ್ಕ, ನಮ್ಗೇನು ಗೊತ್ತಿಲ್ಲ. ಒಟ್ಟ ನಾ ಹೋಗ್ತೀನಿ ಅಂದ್ರೆ ನಾವು ಅಂದೆ ಹೋದ್ರ. ಮಂದಾಕಿನಿ, ಕರೆ ಹೇಳ, ಏನಂದಿ ವೀರನ್ಗೌಡಗ? ಏನ್ ಅವನ ಜೊತೆ ಜಗಳ ಮಾಡಿದ್ಯಾ? ಯಾರಿಗೂ ಹೇಳ್ದ ಕೇಳ್ದ ಅಪರಾಧ ಮನೆ ಬಿಟ್ಟು ಹೋಗ್ಯಾನಂದ್ರ ಗೆಲ್ಲ
ಏ ಗಿರ್ಜಕ್ಕ ಏನಾರ ಹೇಳಿ ನನಗೆ ಹೆದರ್ಸ್ಬೇಡ. ಅವ ಹೋಗು ಮುಂದ ನಮ್ಮ ಊರಿಗೆ ಹೋಗ್ತೀನಿ ಅಂತ ಹೇಳನ, ಏನಾರ ಮಾಡ್ಕೊತೇನೆ ಅಂತ ಹೇಳಿಲ್ಲ. ಲೇ ಮಂದಾಕಿನಿ, ಮದ್ವಿ ಮಾಡ್ಕೊಂಡ ಆ ಹುಡುಗನ ಜೀವನ ಏನ್ ಮಾಡ್ತಿಲ್ಲ ನೀನಾಗ್ಲೇ ಬೇಕಾಗಿ ಮಾಡ್ಕೊಂಡಿ, ಅವನ ಜೀವನ ಹಾಳು ಮಾಡ್ಬೇಡ. ಅಂದ್ರ ಗಿರಿಜಾ ಇವ್ರಿಬ್ಬರ ನಡುವೆ ಮೊದ್ಲ ಜಗಳ ಇತ್ತನ? ಅಣ್ಣ ಅದು ಈಕಿ ಒಟ್ಟ ವೀರನ್ ಗೌಡನ್ ಕೂಟ ಸರಿತಾಗೆ ಮಾತಾಡೋದಿಲ್ಲ. ಈ ಮದುವೆ ನನಗಿಷ್ಟ ಇಲ್ಲ ಅಂತಿದ್ಲ. ಮಂದಾಕಿನಿ, ಗಿರಿಜಾ ಹೇಳೋದು ಖರೇನ? ರಾಜಮಾವ ಹಂಗಲ್ಲ. ಅಯ್ಯಯ್ಯೋ ಈ ಭಾಡೆ ಯಾಕ ಮನಿ ಬಿಟ್ಟು ಹೋತ ಯವ್ವ ಅಪರಾತ್ರಿಯಾಗ. ನನ್ನ ಮಗಳ ಕುತ್ತಿಗೆಗೆ ಕುತ್ತ ತಂದು ಬಿಡು. ಯಾರ ಆಗಬಾರ್ದು ಅನ್ಕೊಂತಿದ್ವೋ ಅದನ್ನ ಮಾಡಿದ್ಲಿಕ್ಕಿ ಮಂದಾಕಿನಿ. ಮಂದಾಕಿನಿ ಬಾಯ್ ಬಿಡ, ಏನ್ ಹೇಳ? ರಾಜಮಾವ ಇದ್ರಾಗ ನಂದು ತಪ್ಪು ಏನು ಇಲ್ಲ. ನಿನ್ನ ತಪ್ಪು ಏನು ಇಲ್ಲ ಅನ್ನಕ ಮನ್ಯಾಗ ಒಬ್ಬರಿಗೆ ಹೇಳಾರ್ದಂಗ ಹೆಂಗ್ ಹೋದಾವ ವೀರನ್ಗೌಡ? ಕರೆ ಹೇಳ ಮಂದಾಕಿನಿ, ವೀರನ್ಗೌಡಗ ಏನಂದಿ? ಎದಕ್ಕ ಹೇಳ್ದ ಕೇಳ್ದ ಮನಿ ಬಿಟ್ಟು ಹೋಗ್ಯಾನಂತ ಸರಿಯಾಗಿ ಹೇಳ. ಖರೆ ಖರೆ ಇದ್ದಿದ್ದ ಇಲ್ಲ. ನನಗ್ ಸಿಟ್ಟು ಬಂದ್ರ ನಾ ಏನ್ ಮಾಡ್ತೇನೆ ಅನ್ನೋದ ಗೊತ್ತಿಲ್ಲ. ರಾಜಮಾವ ಕರೆನೇ ಹೇಳ್ತೀನಿ, ನನಗೇನು ಗೊತ್ತಿಲ್ಲ. ಆತು ಬಿಡ, ಇನ್ನ ನನ್ನ ಮಗಳನ್ನ ಇಷ್ಟರು ಹೊತ್ತುರಿತಾರ ಯವ್ವ ಹೊತ್ತುರಿತಾರ. ಅಯ್ಯರ ಭಾಡೆ ಒಂದ ಎರಡ ಮಾಡೋದು. ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟ್ಯಾನ ಯವ್ವ. ನಮ್ಮ ಜನ್ಮಕ್ಕ ಎರಡು ಮಂದಿಗೆ ಸುಖ ಇಲ್ದಂಗ ಮಾಡ್ಯಾನ ಯವ್ವ ಮಾಡ್ಯಾನ. ರಾಜಣ್ಣ ವೀರನ್ಗೌಡ ಸಿಟ್ಟು ನೆಳೆದಾಗ ಎಲ್ಲಿ ಹೋದ್ನೋ ಏನು, ಮನ್ಯಾಗ ಯಾರೊಬ್ಬರಿಗೆ ಹೇಳ್ದಂಗ ಹೋಗ್ಯಾನ. ರಾಜಣ್ಣ ನಮ್ಮೂರಿಗೆ ಬಂದಿದ್ದ ನಾವು 4 ಮಂದಿಗೆ ನಾಳೆ ಏನ್ ಜವಾಬ್ ಕೊಡ್ಬೇಕ? ಮಂದಾಕಿನಿ, ನಾ ಕೊನೆ ಸರ್ತಿ ಕೇಳಾಕತ್ತೇನಿ, ಏನ ವೀರನ್ಗೌಡಗ ಏನಂದಿ? ಅವ ಎಲ್ಲಿ ಹೋಗ್ಯಾನ? ಎಷ್ಟೊತ್ತಿಗೆ ಹೋಗ್ಯಾನ? ಏನಾತ್ ರಾತ್ರಿ? ಬಾಯಿಗೆ ಬಿಟ್ಟು ಹೇಳ್ತೀಯೋ ಏನ? ನಾನು ಮತ್ತೆ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡ್ಬೇಕು. ಯವ್ವ ಈ ಹುಡುಗಿ ಏನಾತ ಅನ್ನೋದು ಹೇಳ್ಬಿಟ್ರೆ ಸುಖ ಆಕತಿ. ರಾಜಪ್ಪ ಅಂದಾಕರ ಸಿಟ್ನಿವ ಯವ್ವ, ಏನ್ ಮಾಡಾಕು ಏಸಂಗಿಲ್ಲ. ಮಂದಾಕಿನಿ ಬಾಯ್ ಬಿಡ. ರೀ ರೀ ಅದು ಏನಂದ್ರ ವೀರನ್ಗೌಡ ನನಗೆ ಹೇಳಿ ಹೋಗ್ಯಾನ. ಏನ ವೀರನ್ಗೌಡ ನಿನಗೆ ಹೇಳಿ ಹೋಗ್ಯಾನ? ಹ್ಞೂನ್ರಿ. ಅದಕ್ಕೆ ನಿನಗೆ ವೀರನ್ಗೌಡ ಯಾವಾಗ ಹೇಳೋದ? ಗಿರ್ಜಾ ಅದು ರಾತ್ರಿ ನಾನು ನೀರಡಿಕೆಗೆ ಎದ್ದಿದ್ದೆ. ಅವಾಗ ಇಲ್ಲ ನನಗೊಂದು ಅರ್ಜೆಂಟ್ ಕೆಲಸ ನೆನಪು ಬಂತಕ್ಕವ, ನಾನು ಹೋಗಬೇಕು, ಅದಕ್ಕೆ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿ ನನಗೆ ಹೇಳಿ ಹೋದ. ಏನ ರಾತ್ರಿ ಕೆಲಸ ನೆನಪು ಬಂತಂತ? ಹಂಗಿದ್ರ ರಾತ್ರಿ ಗಾಡಿ ಇರಂಗಿಲ್ಲ, ಮೋಟ್ರ್ ಇರಂಗಿಲ್ಲ, ಅಷ್ಟು ದೌಡ ಅವಸರ್ಲೆ ಎದಕ್ ಹೋದ? ಅದೇನು ಗೊತ್ತಿಲ್ಲ ರೀ, ಅವನು ಏನು ಹೇಳಿಲ್ಲ. ವಿಚಿತ್ರ ಆತಿದೆ. ಮನ್ಯಾಗ ಗಾಡಿ ಮೋಟ್ರ್ ಎಲ್ಲ ಇದ್ವು, ಅಂತ ಪರಿ ಅವಸರದ ಕೆಲಸ ಇದ್ರೆ ರಾಜಣ್ಣನ ಡ್ರೈವರ್ ಕೊಟ್ಟು ಕಳಿಸ್ತಿದ್ನಲ್ಲ. ಅಲ್ರಿ ವೈನಿ, ನಮ್ಮೂರಾಗಿಂದ ನಿಮ್ಮೂರಿಗೆ ನಡ್ಕೊಂತ ಹೋಗೋದಂದ್ರ ಬಹಳ ದೂರ ಅನಿಸ್ತೈತಿ. ಗಿರ್ಜಕ್ಕ ನಾನು ಇದನ್ನ ಹೇಳಿದೆ, ಆದ್ರೆ ಇರ್ಲಿ ನಾನೆಲ್ಲ ಹೋಗ್ತೇನೆ, ನೀನ ಮಾವರಿಗೆ ತೊಂದರೆ ಕೊಡಬೇಡ ಅಂತ ಹೇಳಿ ಹೋಗೇ ಬಿಟ್ಟ. ನೋಡಪ್ಪ ರಾಜನ್ಗೌಡ, ನೀನ್ ಹೇಳ್ತಿ ಎಲ್ಲ ಗೊತ್ತಿದ್ದು ನಮ್ಮ ಮಂದಾಕಿನಿ ಬಯ್ಯೋ ಮಠ ಸುಮ್ಮನೆ ಅದಾಳ. ಈಗ ತಮ್ಮನ ಕುತ್ತಿಗೆಗೆ ಎಲ್ಲ ಬರ್ತದಂತ ಹೇಳಿ ಓಡಿ ಬಂದು ರೀ ನನಗೆ ಹೇಳಿದ್ಲು ಅಂತ ಹೇಳಿ ಈಗ ಹೇಳಾಕುಂತಾಳ. ಮಲ್ಲಿ ನಿನಗ ತೆಲಾಗ ಬುದ್ಧಿ ಇತ್ತಿಲ್ಲ, ಅವ ಎಬಸ್ಬೇಡಂದ, ನಿನಗ ಎಬ್ಸಾಕ್ ಬರ್ತೈತಿಲ್ಲ. ಹೊಸ್ತಾಗಿ ಈಗರ ಮದುವೆಗೈತಿ, ಅಪರಾತ್ರಿಯಾಗ ಹಿಂಗ ಮನಿ ಬಿಟ್ಟು ಹೋದ್ರ 4 ಮಂದಿ ಏನ್ ತಿಳ್ಕೊಂತಾರ? ಮಲ್ಲವ ಮೈ ಮೇಲೆ ಎಚ್ಚರದಿಂದ ಇರಿ. ಇನ್ನೊಮ್ಮೆ ಇವತ್ತ ನೀನ ಮಾಡೋ ಒಂದು ತಪ್ಪಿಂದ ನನ್ನ ಮಗಳ ಅಪರಾಧಿ ಸ್ಥಾನದಾಗ ನಿಲ್ತಿದ್ಲ. ಮಲ್ಲವ ನೀನಾದ್ನ್ಯಾಗಿ ನನ್ನ ಮಗಳ ಮೇಲೆ ದರ್ಪ ತೋರಿಸೋದು ತಪ್ಪ. ನನ್ನ ಮಗಳು ಸಣ್ಣಕಿ, ಏನು ಅರಿದಕ್ಕಿ. ಇನ್ನೊಂದ್ಸರಿ ಇಂಥ ತಪ್ಪು ನಡಿದಂಗ ನೋಡ್ಕೋ. ಹ್ಞೂ ಅತ್ತಿ. ಮಂದಾಕಿನಿ ನಡಿ ಒಳಗ. ಬೈನಿ ವೀರನ್ಗೌಡ ಊರಿಗೆ ಹೋಗ್ಯಾನನ್ರಿ? ಊರಿಗೆ ಹೋಗ್ಯಾನ್ರಿ. ಮಲ್ಲಿ ಇದೊಮ್ಮೆ ಆಗಿದ್ದ ಆತ, ಇನ್ನೊಂದ್ಸರಿ ಇಂಥ ತಪ್ಪು ನಡಿಲಾರ್ದಂಗ ನೋಡ್ಕೋ. ಹ್ಞೂನ್ರಿ. ಗಿರ್ಜಾ, ನಿಮ್ಮ ವೈನಿಗೆ ಒಂಚೂರು ಬುದ್ಧಿ ಅವಶ್ಯಕತೆ ಐತಿ, ಅದನ್ನ ಯಾವ ರೀತಿಯಾಗಿ ಹೇಳ್ತೀಯೋ ಹೇಳ. ನಾನು ಹೊಲಕ್ಕೆ ಹೋಗಿ ಬರ್ತೇನೆ. ಹ್ಞೂ ಅಣ್ಣ. ವೈನಿ ಕರೆ ಹೇಳ್ರಿ, ನಿಮಗ್ ಹೇಳಿ ವೀರನ್ಗೌಡ ಊರಿಗೆ ಹೋಗ್ಯಾನ? ಹಂಗಿದ್ರ ನನ್ನ ಮುಂದಾರ ಅಣ್ಣನ ಮುಂದೆ ಯಾಕೆ ಹೇಳಿಲ್ಲ? ಗಿರ್ಜಕ್ಕ ವೀರನ್ಗೌಡ ರಾತ್ರಿ ಹೋಗ್ಯಾನಂತ ಹೇಳಿ ಮಂದಾಕಿನಿ ಹೇಳಿಂದ ನನಗ ಗುರ್ತ. ಹೋಗೋ ಮುಂದ ನನಗ ಹೇಳಿ ಹೋಗಿಲ್ಲ ಅಂದ್ರೆ ವೈನಿ ನೀವು ಅಣ್ಣನ ಮುಂದೆ ಸುಳ್ಳು ಹೇಳಿದ್ರಿ? ಗಿರ್ಜಕ್ಕ ನನಗೆ ಕ್ಷಮಿಸ್ಬಿಡು. ಮಂದಾಕಿನಿ ಮೇಲೆ
ಇವ್ರು ಬಹಳ ಸಿಟ್ಟಿಗೆದ್ದಿದ್ರಲ್ಲ ಅದಕ್ಕ ಏನಾರ ಅಂದ್ಕಿಂತಾರ ಅಥವಾ ಏನಾರ ಮಾಡಿಗಿಡ್ಯಾರ ಅಂತ ಹೇಳಿ ನನಗ ವೀರನ್ ಗೌಡ ಹೋಗೋ ಮುಂದೆ ಹೇಳಿ ಹೋಗ್ಯಾನ ಅಂತ ಹೇಳಿ ಸುಳ್ಳು ಹೇಳಿದೆ. ವೈನಿ ಎಂತ ಕೆಲಸ ಮಾಡಿದ್ರಿ ಮಲ್ಲವ್ವ, ನಿನಗೆ ಎದಕ್ ಬೇಕಾ ಊರು ಉಸಾಬರಿ? ಆಕೆಗೆ ಬರಬ್ಬರಿ ಬುದ್ಧಿ ಹೇಳ್ತಿದ್ರಿ ಇವ್ರ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕಥೆ ಹಿಂಗ ಮುಂದುವರಿತೈತಿ. ಯಾವ್ದೋ ಒಂದ ವಿಡಿಯೋನ ಮಿಸ್ ಮಾಡ್ದಂಗ್ ನೋಡ್ರಿ. ವೀಕ್ಷಕರೇ, ಎಲ್ಲಾ ವಿಡಿಯೋಗಳಲ್ಲಿ ತಮ್ಮಲ್ಲಿ ನಾ ಕೇಳ್ಕೊತೀನಿ, ನನ್ನ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಅಂತ. ಬಹಳಷ್ಟು ಜನ ಲೈಕ್ ಮಾಡ್ತಾ ಇಲ್ಲ. ಪ್ಲೀಸ್ ಸ್ನೇಹಿತರೆ, ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಈ ವಿಡಿಯೋಗಳು ಇಷ್ಟ ಆದಲ್ಲಿ ಶೇರ್ ಮಾಡ್ರಿ. ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ಪ್ಲೀಸ್ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಅಂದ್ರೆ ಮುಂದಿನ ಕಥೆ ಇನ್ನೂ ಚೆನ್ನಾಗಿ ಮೂಡಿ ಬರ್ತೈತಿ ಸ್ನೇಹಿತರೆ. ಹಂಗಾಗಿ ನೀವು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ.